ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟು ಪಾತ್ರೆ ಎಲ್ಲ ತೊಳೆದೆ, ಆಮೇಲೆ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡ್ಕೊಂಬಂದೆ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ. ಇವಾಗ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ನಾನು 4 ಗ್ಲಾಸ್ ಅಕ್ಕಿ, 4 ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೆನೆಸಿಕ್ಕಿದ್ದೀನಿ. ನಾಳೆಗೆ ದೋಸೆ ಮಾಡೋಣ ಅಂತ ಎಲ್ಲ ನೀಟಾಗಿ ನೋಡಿ ನೆನೆಸಿಕ್ತಾಯಿದ್ದೀನಿ. ಇವಾಗ ಪೂಜೆಗೆ ಹೂವು ಎಲ್ಲ ಕಟ್ ಮಾಡ್ಕೊಂಬಂದು ಅದನ್ನೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ನಮಗಿದ್ದೆ ಸ್ವಲ್ಪ ರೋಸು, ಸ್ವಲ್ಪ ಕನಕಾಂಬ್ರ, ನಂದಿವಣ್ಣ ಹೂವು ಅಂತೀವಿ ನಾವು, ನೀವೇನಂತೀರೋ ಗೊತ್ತಿಲ್ಲ, ಮತ್ತು ರೆಡ್ ರೋಸಸ್ ಸ್ವಲ್ಪ. ಆಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ, ಏನೇನು ತಗೊಂಬಂದಿದ್ದೀನಿ ಅಂತ ನೋಡೋಣ. ನಮ್ಮ ಅಮ್ಮವ್ರು ಇರೋದು ಹಳ್ಳೀಲಿ ಫ್ರೆಂಡ್, ನಾವಿರೋದು ಸಿಟೀಲಿ. ಸೊಪ್ಪು ಫ್ರೆಂಡ್ಸ್, ಇದು ಕೂಡ ಸೊಪ್ಪೆ, ಇದು ಕೂಡ ಸೊಪ್ಪೆ. ಇದು ಪಪ್ಪಯ್ಯ ಅಮ್ಮ ಕೊಟ್ಟು ಕಳಿಸಿರೋದು. ಒಂದು 4-5 ಮಾವಿನಕಾಯಿ ಕೊಟ್ಟು ಕಳ್ಸವ್ರೆ. ಆಮೇಲೆ ಗೆಣಸು ಇಷ್ಟು ಕಳಿಸಿದ್ದಾಳೆ ಅಮ್ಮ. ಅಮ್ಮ ಊರಿಗೆ ಹೋದರೆ ಯಾವಾಗಲೂ ಅಷ್ಟೇ ಏನಾನ ಕೊಟ್ಟು ಕಳಿಸ್ತಾನೆ ಇರ್ತಾಳೆ. ಅವರು ಹಳ್ಳಿಯಲ್ಲಿರೋದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲ ಸಿಗುತ್ತೆ. ನಮ್ಮ ಥರ ಸಿಟಿಲೇ ಎಲ್ಲ ತೊಗೊಬೇಕು ಅಂತೇನಿಲ್ಲ. ಏನೇನು ಸೊಪ್ಪು ಅಂತ ನೋಡೋಣ. ಇದು ನಾವು ಅನ್ಯ ಸೊಪ್ಪು ಅಂತೀವಿ. ಈ ಸೊಪ್ಪಾಕಿ ಮಸೊಪ್ಪು ಮಾಡೋದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಅನ್ಯ ಸೊಪ್ಪು. ಇದು ಹೊಲದಲ್ಲಿರುತ್ತೆ, ರಾಗಿ ಹೊಲದಲ್ಲಿ ನಮ್ಮ ಸೈಡ್ ಇರುತ್ತೆ. ಅಮ್ಮ ಕಿತ್ಕೊಂಡ್ಬಂದಿದ್ದಾರೆ. ಮತ್ತು ಇದು ಬಂದು ನುಗ್ಗೆ ಸೊಪ್ಪು ಫ್ರೆಂಡ್ಸ್, ನುಗ್ಗೆ ಸೊಪ್ಪು. ಈ ಅನ್ಯ ಸೊಪ್ಪು ಯಾರಿಗ್ಯಾರಿಗೆಲ್ಲ ಗೊತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಊರು ಸೈಡ್ ಇರೋರಿಗೆ ಗೊತ್ತಿರುತ್ತೆ ಅನ್ಯ ಸೊಪ್ಪು. ನುಗ್ಗೆ ಸೊಪ್ಪು, ಇದು ಒಣಗೊನೆ ಸೊಪ್ಪು ಫ್ರೆಂಡ್ಸ್. ನಾನು ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದೆ ಈ ಸೊಪ್ಪು, ಒಣಗೊನೆ ಸೊಪ್ಪು. ಇದು ಕೆರ ಅಂದರೆ ನದಿ ಈ ಥರ ಓಡ್ತೈತೆ ನೋಡಿ ಫ್ರೆಂಡ್ಸ್, ಅಲ್ಲಿ ಸಿಗುತ್ತೆ. ನಾವು ಕೆರ ಅಂತೀವಿ, ಕೆರದಲ್ಲಿ ಕಿತ್ಕೊಂಬಂದಿರೋದು. ಅದೇ ಗುಂಟೆ ಈ ಥರ ಅಂತೀವಲ್ಲ, ಅಲ್ಲಿ ಕಿತ್ಕೊಂಬಂದಿರೋದು ಫ್ರೆಂಡ್ಸ್. ಮತ್ತು ಪಪ್ಪಯ್ಯ ನಮ್ಮ ದೊಡ್ಡಪ್ಪ ಕೊಡ್ತಂತೆ, ಕೊಟ್ಬಿಡು ಮಗಳಿಗೆ ಅಂತ, ಅದನ್ನು ಕೂಡ ಸಹ ಕೊಟ್ಟು ಕಳಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ಮನೆಯಿಂದ ಗೆಣಸು, ಪಪ್ಪಯ್ಯ, ಮಾವಿನಕಾಯಿ ಸೊಪ್ಪುಗಳು ತಗೊಂಬಂದಿದ್ದೀವಿ. ಇವಾಗ ಗೆಣಸನ್ನ ಬೇಯಕ್ಕಿಕ್ಕಿದ್ದೀನಿ, ಸೊಪ್ಪನ್ನು ಬಿಡಿಸಿಕ್ಕಿದ್ದೀನಿ ಬಸ್ಸಾರು ಮಾಡೋಣ ಅಂತ. ಎಲ್ಲ ಕ್ಲೀನ್ ಮಾಡಿ ತೊಳೆದಿಕ್ಕಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮಳೆ ಕೂಡ ಬೀಳ್ತಾ ಇದೆ. ನಮ್ಮ ಮನೆ ಮುಂದೆ ಹುಣಸೆ ಮರ ಇರೋದ್ರಿಂದ ಮಳೆ ಬೀಳೋದು ಕೂಡ ಕಾಣಿಸಲ್ಲ ಫ್ರೆಂಡ್ಸ್. ಮಳೆ ಬೀಳ್ತಾ ಇದೆ. ಇದು ಫೋಟೋ ನೋಡ್ಕೊಳ್ಳಿ ಫ್ರೆಂಡ್ಸ್, ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಇದು ಬಂದು ಬ್ರಹ್ಮ ಕಮಲ ಗಿಡ ಫ್ರೆಂಡ್ಸ್, ಬ್ರಹ್ಮ ಕಮಲ ಗಿಡ. ಇದು ತುಂಬ ಶ್ರೇಷ್ಠ ಫ್ರೆಂಡ್ಸ್. ಇದು ಹಿಮಾಲಯದಲ್ಲಿ ಬೆಳೀತಾ ಇದ್ರಂತೆ, ಇವಾಗ ಎಲ್ಲರ ಮನೇಲೂ ಬೆಳೆಸ್ತವ್ರೆ. ಇದು ಯಾರ ಮನೇಲಿ ಇರುತ್ತೋ ಅವ್ರಿಗೆ ಅದೃಷ್ಟ ಚೆನ್ನಾಗಿರುತ್ತೆ, ಮತ್ತು ದುಡ್ಡು ಕೂಡ ಬರುತ್ತೆ ಅಂತಾರೆ. ನೋಡಿ, ನಮ್ಮ ಮನೇಲಿ ನಿನ್ನೆ ರಾತ್ರಿ ಅರಳಿತ್ತು. ಇದು 4 ಒಂದೇ ಸರಿ ಅರಳಿತ್ತು ಫ್ರೆಂಡ್ಸ್.
ಇದು ಕೇರಿಂಗ್, ಈ ಗಿಡದ ಕೇರಿಂಗ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಹೇಗೆ ನೆಟ್ಟೋದು, ಹೇಗೆ ಬೆಳೆಸೋದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇದು ನೈಟ್ 10 ಗಂಟೆಲಿ ತೆಗಿತಾ ಇರೋದು ಇದು ವಿಡಿಯೋ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದನ್ನು ಕಿತ್ಕೊಂಬಂದು ಫೋಟೋ ಕೂಡ ಇಕ್ಕಿದ್ದೆ, ತುಂಬ ಚೆನ್ನಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಪಕ್ಕದಲ್ಲಿ ಬೆಲ್ ಹಾಕ್ಕೊಂಡು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ನೀವು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, ನಾನು ಯಾವ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿಂದ ಆಚೆ ಬ್ರಹ್ಮಕಮಲ ಗಿಡನ ತೋರಿಸ್ತೀನಿ. ಇದು ನೀವು ಕೂಡ ಮನೇಲಿ ಸಿಕ್ಕರೆ ನೆಟ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅದೃಷ್ಟ ಮತ್ತು ಕಾಸು ಕೂಡ ನಿಲ್ಲುತ್ತೆ, ಮಣಿ ಕೂಡ ಕೈಯಲ್ಲಿ ಯಾವಾಗೂ ಇರುತ್ತೆ ಫ್ರೆಂಡ್ಸ್. ತುಂಬ ಅದೃಷ್ಟ ಇದು ಮನೇಲಿದ್ದರೆ. ಇದು ಅರಳಬೇಕಾದ್ರೆ ಪೂಜೆ ಮಾಡಬೇಕಂತೆ, ಬಟ್ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಮಳೆ ಬೀಳ್ತಾನೆ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸರಿ ವರ್ಷಕ್ಕೆ 2 ಟೈಮ್ ಬಿಡುತ್ತೆ ಇದು. ಇನ್ನೊಂದು ಸರಿ ಬಿಟ್ಟಾಗ ನಾನು ಖಂಡಿತ ಪೂಜೆ ಮಾಡೋ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಪೂಜೆ ಏನು ಮಾಡಿಲ್ಲ. ಇದನ್ನು ಕಿತ್ಕೊಂಡೋಗಿ ಫೋಟೋಗೆಲ್ಲ ಇಕ್ಕಿ ಪೂಜೆ ಮಾಡಿದ್ದೆ, ಅಷ್ಟು ಮಾತ್ರ ವಿಡಿಯೋ ತೆಗ್ದಿದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.